ಆತ್ಮೀಯ ವಿದ್ಯಾರ್ಥಿಗಳೇ, ಕಸ್ತೂರಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾವು ಈಗಾಗಲೇ KPTCLಗೆ ಸಂಬಂಧಪಟ್ಟಂತೆ ಆಗಲಿ ಅಥವಾ RRB ಗ್ರೂಪ್ ಬಿಗೆ ಸಂಬಂಧಪಟ್ಟಂತೆ ಆಗಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಬಂದಿದ್ದೇವೆ. ಅದೇ ಥರನಾಗಿ ಬ್ಯಾಂಕ್ ಆಫ್ ಬರೋಡಾದಲ್ಲಿನೂ ಕೂಡ ಈಗಾಗಲೇ ಸಾಕಷ್ಟು ಹುದ್ದೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಬ್ಯಾಂಕ್ ಆಫ್ ಬರೋಡಾಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಮತ್ತು ಯಾವ್ಯಾವ ಹುದ್ದೆಗಳನ್ನು ಕರೆದಿದ್ದಾರೆ ಮತ್ತು ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನವರೆಗೆ ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕ್ಬೋದು ಅನ್ನೋದು ಕೂಡ ಒಂದೊಂದಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾ ಆಗ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಂಥ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲಿನೂ ಕೂಡ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಬ್ಯಾಂಕ್ ಆಫ್ ಬರೋಡಾ ಅಪ್ರೆಂಟಿಸ್ ರಿಕ್ರೂಟ್ಮೆಂಟ್ 2025 ಅಂಥೇಳಿ ನೋಡ್ತೀವಿ. ಇಲ್ಲಿ ಸುಮಾರು 2700ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಇವಾಗಲೇ ಅವರು ಕಾಲ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಸ್ಟೈಪಂಡ್ ಮಂತ್ಲಿ ಎಷ್ಟು ಅಂತಂದ್ರೆ 15,000 ರೂಪಾಯಿ ನಮ್ಗೆ ಮಂತ್ಲಿ ಸ್ಟೈಪಂಡನ್ನು ಕೊಡ್ತಾರೆ. ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕಂತಂದ್ರೆ ಯಾವ ಒಂದು ಕ್ವಾಲಿಫಿಕೇಷನ್ ಮುಗಿದಿರಬೇಕಂತಂದ್ರೆ ನಾವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಗ್ರ್ಯಾಜುಯೇಟನ್ನು ನಾವು ಮುಗಿಸಿದ್ರೆ ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಅಪ್ರೆಂಟಿಸಿಗೆ ನಾವು ಅಪ್ಲಿಕೇಶನನ್ನು ಹಾಕಲು ಅರ್ಹರಾಗಿರ್ತೀವಿ. ಇನ್ನು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಆರಂಭ ಯಾವಾಗ ಅಂತಂದರೆ 11/11/2025ರಿಂದ 1/12/2025ರವರೆಗೆ ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕೋಬಹುದು. ಕೆಲವರು ಕೇಳ್ತಾ ಇರ್ತೀರಿ, ಸರ್ ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ಹೆಂಗೆ ಹಾಕೋದ್ರಿ ಅಂತಂದರೆ ನಾನು ಮೊಬೈಲಲ್ಲೇ ಹೇಗೆ ಹಾಕೋದು ಅನ್ನೋದು ಕೂಡ ನಾನು ಸಂಪೂರ್ಣವಾಗಿ ಒಂದೊಂದಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ಒಂದು ಹುದ್ದೆಗೆ ನಾವು ಕನಿಷ್ಠ ಎಷ್ಟು ವಯಸ್ಸಿನವರೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತಂದರೆ ಇಲ್ಲಿ ಕನಿಷ್ಠ 20 ವರ್ಷದಿಂದ ಗರಿಷ್ಠ 28 ವರ್ಷದ ಒಳಗಿನ ಅಭ್ಯರ್ಥಿಗಳು ಪ್ರತಿಯೊಬ್ಬರೂ ಅಪ್ಲಿಕೇಶನನ್ನು ಹಾಕೋಬಹುದು. ಎಷ್ಟರಿಂದ 20ರಿಂದ 28 ವಯಸ್ಸಿನ ಒಳಗಿನ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಅಪ್ಲಿಕೇಶನನ್ನು ಹಾಕೋಬಹುದು. ಅಪ್ಲಿಕೇಶನನ್ನು ಹಾಕಿದ ನಂತರ ಈ ಒಂದು ಅಪ್ಲಿಕೇಶನ್ಗೆ ಎಷ್ಟು DD ಇರ್ತೈತ್ರಿ ಅನ್ನೋದು ಕೂಡ ನಿಮ್ಗೆ ಕನ್ಫ್ಯೂಸ್ ಆಗಿರ್ತದೆ. SC/ST ಅಭ್ಯರ್ಥಿಗಳು ಯಾವುದೇ DD ಇರುವುದಿಲ್ಲ. ಇನ್ನು ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ 400 800 ಹಿಂಗೆ ಈ ಒಂದು ಅವರ ಒಂದು ಕೆಟಗರಿಯ ಪ್ರಕಾರ ಇಲ್ಲಿ ಇದು ಇರ್ತದೆ. ಅದನ್ನು ನೀವು ನೋಡಿಕೊಂಡು ನಿಮ್ಮ ಒಂದು ಯಾವ ಕೆಟಗರಿ ಬರ್ತೈತಲ್ಲ ಆ ಥರನಾಗಿ ನೀವು ನಿಮ್ಮ ಒಂದು DDಯನ್ನು ಕಟ್ಕೋಬೇಕಾಗಿರ್ತದೆ. ಇನ್ನು ಈ ಒಂದು ಹುದ್ದೆಗೆ ನಾವು ಅಪ್ಲಿಕೇಶನನ್ನು ಹಾಕೋಬೇಕು ಅಂತಂದ್ರೆ ಇಲ್ಲಿ ಮೊದಲಿಗೆ ಆನ್ಲೈನ್ ಅಂತಿದೆಯಲ್ಲ, ಈ ಒಂದು ಅಪ್ಲೈ ಆನ್ಲೈನ್ ಮೇಲೆ ನೀವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಬೇಕು. ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನನ್ನು ಹೆಂಗೆ ಹಾಕ್ಕೊಳ್ಳೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಕೆಲವರು ಏನು ಮಾಡ್ತೀರಿ ಅಂತಂದ್ರೆ ಗೂಗಲಲ್ಲಿ ಹೋಗಿ ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ಹೊಡ್ಕೇಸಿಂದ್ರೆ ನೀವು ಸರ್ಚ್ ಮಾಡ್ತೀರಿ, ಆ ಥರನಾಗಿನೂ ಕೂಡ ಬರ್ತದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಿರ್ತೀರ ಅಂದರೆ ನೀವು ಕಂಟಿನ್ಯೂ ಆಗಿ ನೋಡ್ತಿರ್ತಿರಲ್ಲ ಯಾವ ಜಾಬ್ಗಳನ್ನು ಬಿಟ್ಟಿದ್ದಾರೆ, ಯಾವ ಜಾಬ್ಗಳನ್ನು ಇನ್ನೂ ಬಿಟ್ಟಿಲ್ಲ ಅಂತೇಳಿ ನೀವು ಏನು ಸರ್ಚ್ ಮಾಡ್ತಿರ್ತೀರಲ್ಲ ಆ ಒಂದು ಫ್ರೀ ಜಾಬ್ ವಾಲೆಟಲ್ಲಿ ಅಲ್ಲಿನೂ ಕೂಡ ಇದು ಸಿಗ್ತದೆ. ಇಲ್ಲ ಅಂದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ಈ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಅಪ್ಲಿಕೇಶನನ್ನು ಫಿಲ್ ಮಾಡ್ಕೋಬೋದು. ಇವಾಗ ನಾವು ಮೊದಲಿಗೆ ಏನನ್ನು ಕ್ಲಿಕ್ ಮಾಡ್ಬೇಕಂತಂದ್ರೆ ಅಪ್ಲೈ ಆನ್ಲೈನ್ ಮೇಲೆ ನಾವು ಮಾಡಬೇಕು, ಕ್ಲಿಕ್ ಹೋಗಬೇಕು. ಒಂದು ವೇಳೆ ನಿಮ್ಗೆ ಈ ಒಂದು ಬ್ಯಾಂಕ್ ಆಫ್ ಬರೋಡಾ ಅಪ್ರೆಂಟಿಸ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಂತಂದ್ರೆ ಇಲ್ಲಿ ಆ PDF ಅಂತದ, ನೀವು PDF ಮುಖಾಂತರ ನೋಡಿಕೊಂಡು ನೀವು ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕೋಬಹುದು. ಇಲ್ಲಿ ಅಪ್ಲೈ ಆನ್ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಈ ಥರನಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸುಮಾರು ಅಪ್ಲೈ ನೌ ಅಂತೇಳಿ 3 ಇದ್ದಾವೆ. ಇವಾಗ ನಾವು ನ್ಯಾಷನಲ್ ಅಪ್ರೆಂಟಿಸ್ ಟ್ರೈನಿ ಸ್ಕೀಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀವಿ. ನ್ಯಾಟ್ಸ್ ಅಂತೇಳಿ NATS ಅಂತೇಳಿ ಇಲ್ಲಿ ನ್ಯಾಷನಲ್ ಅಪ್ರೆಂಟಿಸ್ ಪ್ರಮೋಷನ್ ಅಂತ ಹೇಳಿದೆಯಲ್ಲ, ಇದು ನಮ್ಗೆ ಅಪ್ಲೈ ಆಗೋದಿಲ್ಲ. ನಾವು ಯಾವುದರ ಮೇಲೆ ಕ್ಲಿಕ್ಕನ್ನು ಮಾಡ್ಬೇಕಂತಂದ್ರೆ ಇಲ್ಲಿ ಫಸ್ಟ್ ಒನ್ ಕಾಣ್ತಿದೆಯಲ್ಲ ಅಪ್ಲೈ ನಾವು ಅಂತೇಳಿ, ಅದ್ರ ಕೆಳಗಡೆ ಇನ್ನೊಂದಿದೆ ನೋಡಿ 11/11/2025 ಅಡ್ವರ್ಟೈಸ್ಮೆಂಟ್ ಅಂತಿದೆಯಲ್ಲ, ಆ ಒಂದು ನ್ಯಾಷನಲ್ ಅಪ್ರೆಂಟಿಸ್ ಟ್ರೈನಿಂಗ್ ಸ್ಕೀಮ್ ಅಂತ ಐತಲ್ಲ ಅದ್ರ ಮೇಲೆ ನೀವೇನು ಮಾಡ್ಕೋಬೇಕು, ಕ್ಲಿಕ್ಕನ್ನು ಮಾಡ್ಕೋಬೇಕು. ಕ್ಲಿಕ್ಕನ್ನು ಮಾಡಿದ ನಂತರ ಈ ಥರನಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆಗಿದ ತಕ್ಷಣ ನಾವು ಯಾವುದಕ್ಕೆ ಹೊಡಿಬೇಕಂತೇಳಿ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ಸ್ಟೂಡೆಂಟ್ ಅಂತೇಳಿ, ಇಲ್ಲಿ ಕೆಳಗಡೆ ಜನರಲ್ ಸ್ಟೂಡೆಂಟ್ ಅಂತೇಳಿ ಕೊಟ್ಟಿರ್ತಾರೆ. ನಾವು ಅಪ್ಲಿಕೇಶನ್ನ ಹಾಕ್ತಾ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಜನರಲ್ ಸ್ಟೂಡೆಂಟ್ ಆಗಿರ್ತೀವಿ. ಇದು ಒಂದು ಅವರ ಆಫೀಸಿಗೆ ಸಂಬಂಧಪಟ್ಟದ್ದು ಇರ್ತದೆ. ಇಲ್ಲಿ ನಾವು ಈ ಒಂದು ಜನರಲ್ ಸ್ಟೂಡೆಂಟ್ ಮೇಲೆ ಏನು ಮಾಡಬೇಕು, ಕ್ಲಿಕ್ಕನ್ನು ಮಾಡ್ಕೋಬೇಕು. ಜನರಲ್ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ
ಈ ಥರನಾಗಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿನೂ ಕೂಡ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಸ್ಟೂಡೆಂಟ್ ಅಂತೇಳಿ ಇರ್ತದೆ. ಯಾಕಂದ್ರೆ ನಾನು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ತಾ ಹೋಗ್ತೀನಿ. ನೀವು ಕೂಡ ವಿಡಿಯೋವನ್ನು ನೋಡ್ತಾ ಆದರೂ ಹಾಕೋಬೋದು, ಅಥವಾ ಒಂದು ವೇಳೆ ಫಸ್ಟಿಗೆ ಒಂದು ವಿಡಿಯೋ ಒಮ್ಮೆ ನೋಡಿಕೊಂಡು ಆನಂತರನೂ ಕೂಡ ನೀವು ಹಾಕೋಬೋದಾಗಿರ್ತದೆ. ಎಲ್ಲೇ ಸೈಬರ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ಹಳ್ಳಿಯಲ್ಲಿ ಇರ್ತಿರಲ್ಲ ಅಭ್ಯರ್ಥಿಗಳು, ಹೋಗೋಕ್ಕಾಗಲ್ಲ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲೇ ನೀವು ಏನು ಮಾಡ್ಕೋಬೋದು, ಅಪ್ಲಿಕೇಶನನ್ನು ಹಾಕ್ಕೋಬೋದು. ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತಿದೆ, ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತಿದೆ. ಯಾರು ಹೊಸಬರು ಈ ಒಂದು ನ್ಯಾಟ್ಸ್ಗೆ ನೀವು ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಿ, ಅಥವಾ ಆ ನ್ಯಾಷನಲ್ ಅಪ್ರೆಂಟಿಸ್ ಟ್ರೈನಿಂಗ್ ಸ್ಕೀಮ್ಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಲ್ಲ, ಮೊದಲ ಬಾರಿಗೆ ನೀವು ಹಾಕ್ತಾ ಇದ್ರೆ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನನ್ನು ನಾವು ಮಾಡ್ಕೋಬೇಕು. ಫಸ್ಟಿಗೆ ನಾವು ಸ್ಟೂಡೆಂಟ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ನಾ ಈಗ ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡಿದ್ದೀನಿ. ಹೊಸಬರಿಗೆ ಯಾರಿಗೆ ಗೊತ್ತಿಲ್ಲ ಅಂತಂದರೆ ನಾನು ಮತ್ತೊಂದು ವಿಡಿಯೋನ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಯಾವ ಥರನಾಗಿ ಆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡೋದು ಅನ್ನೋದು ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ, ನೀವು ಡಿಸ್ಕ್ರಿಪ್ಷನ್ನಲ್ಲಿ ನೋಡ್ಕೋಬಹುದು. ಇನ್ನು ನಾವು ಏನನ್ನು ಹಾಕೋಬೇಕಂತಂದ್ರೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಮೇಲೆ ನಾವು ಏನು ಮಾಡಬೇಕು, ಕ್ಲಿಕ್ಕನ್ನು ಮಾಡ್ಕೋಬೇಕು. ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಈ ಥರನಾಗಿ ಏನಾಗ್ತದೆ ಅಂತಂದರೆ ಒಂದು ಸ್ಟೂಡೆಂಟ್ ಲಾಗಿನ್ ಪೇಜ್ ಓಪನ್ ಆಗ್ತದೆ. ಈ ಸ್ಟೂಡೆಂಟ್ ಲಾಗಿನ್ ಪೇಜ್ ಓಪನ್ ಆಗುತ್ತಂದ್ರೆ ನಾವು ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಮಾಡುವಾಗ ನಾವು ಒಂದು ಜಿಮೇಲನ್ನು ಹಾಕಿರ್ತೀವಿ. ಆ ಜಿಮೇಲ್ ಮತ್ತು ಪಾಸ್ವರ್ಡ್ ಕೂಡ ನಾವಿಲ್ಲಿ ಏನು ಮಾಡಬೇಕು, ಹಾಕಬೇಕಾಗ್ತದೆ. ನಾವು ಜಿಮೇಲ ಪಾಸ್ವರ್ಡ್ ಹಾಕಬೇಕಂತಂದ್ರೆ ನಾವು ಒಂದು ಜಿಮೇಲನ್ನು ಕ್ರಿಯೇಟ್ ಮಾಡುವಾಗ ಆ ಒಂದು ಪಾಸ್ವರ್ಡನ್ನು ಇಟ್ಟಿರ್ತೀವಲ್ಲ, ಅದನ್ನು ಹಾಕಿದರೆ ಓಪನ್ ಆಗುತ್ತೇನು ಸರ್ ಅಂತೇಳಿ ನೀವು ಕೇಳ್ಬೋದು. ಆ ಥರನಾಗಿ ಹಾಕಿದರೆ ಇಲ್ಲಿ ಓಪನ್ ಆಗುವುದಿಲ್ಲ. ನಾವು ರಿಜಿಸ್ಟ್ರೇಷನನ್ನು ಮಾಡಿರ್ತೀವಲ್ಲ ಯಾವ ಒಂದು ಜಿಮೇಲ್ ಹಾಕ್ಕೊಂಡು, ಆ ರಿಜಿಸ್ಟರ್ ಮಾಡುವಾಗ ನಾವು ಅಲ್ಲಿ ಹಾಕಿದಂಥ ಜಿಮೇಲ್ ಮತ್ತು ಲಾಸ್ಟಿಗೆ ನೀವು ಯಾವ ಒಂದು ಪಾಸ್ವರ್ಡನ್ನು ಇಟ್ಕೋತೀರಿ ಅಂತೇಳಿ ಅದು ಕೇಳ್ತದೆ. ಆ ಒಂದು ಪಾಸ್ವರ್ಡನ್ನು ನಾವಿಲ್ಲಿ ಹಾಕಿದ್ದೀವಪ್ಪ ಅಂತಂದರೆ ಆ ಒಂದು ಜಿಮೇಲ್ ಮತ್ತು ಅದೊಂದು ಪಾಸ್ವರ್ಡನ್ನು ಹಾಕಿ ಇಲ್ಲಿ ಲಾಗಿನ್ ಅಂತೇಳಿ ನಾವು ಹೊಡೆದಿವಪ್ಪ ಅಂದರೆ ಏನಾಗುತ್ತೆ ಅಂದರೆ ಇದು ನೆಕ್ಸ್ಟ್ ಈ ಥರನಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ನಾವು ಆಲ್ರೆಡಿ ಪ್ರತಿಯೊಂದು ನಾವು ಹಾಕಿರ್ತೀವಲ್ಲ ರಿಜಿಸ್ಟ್ರೇಷನ್ ಮಾಡುವಾಗ, ಅವಾಗ ಇಲ್ಲಿ ನಮ್ಮ ಎಲ್ಲ ಡೀಟೇಲ್ಸನ್ನು ಇಲ್ಲಿ ತೋರಿಸುತ್ತೆ. ನೀವು ಬೇಕಂದ್ರೆ ನಿಮ್ಮ ಒಂದು ಡೀಟೇಲ್ಸನ್ನು ನೀವು ಚೆಕ್ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಇರ್ತದೆ. ನೀವು ಹೋಗಿ ಅಂದ್ರೆ ನೀವು ಏನಾದರೂ ಕರೆಕ್ಷನ್ ಮಾಡಬೇಕಿತ್ತು ಅಥವಾ ನಿಮ್ದು ಏನಾದರೂ ತಪ್ಪು ಹಾಕಿದ್ರಿಯಪ್ಪ ಅಂತಂದರೆ ಅದನ್ನು ಕೂಡ ಹಾಕೋಬೋದು. ಒಂದು ವೇಳೆ ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ಮ ಕಾಸ್ಟ್ ಇನ್ಕಮ್ ಡೇಟ್ ಇರ್ತದೆ, ಬಟ್ ಇವಾಗ ನಮ್ಮ ಕಾಸ್ಟ್ ಇನ್ಕಮ್ ಡೇಟ್ ಕೂಡ ಮುಗಿದಿರ್ತದೆ, ಅವ್ರನ್ನೂ ಕೂಡ ನಾನು ಹೊಳ್ಳಿ ಕರೆಕ್ಷನ್ ಮಾಡ್ಕೋಬೇಕಂತಂದರೆ ಈ ಒಂದು ಡ್ಯಾಶ್ಬೋರ್ಡ್ ಒಳಗಡೆ ಹೋಗಿ ಪ್ರತಿಯೊಂದು ನಾವು ಹಾಕೋಬೇಕಾಗ್ತದೆ. ಇನ್ನು ನಮ್ಮ ಪ್ರೊಫೈಲನ್ನು ಚೆಕ್ ಮಾಡ್ಬೇಕಂದ್ರೆ ನೀವು ನಮ್ಮ ಪ್ರೊಫೈಲನ್ನು ಕೂಡ ಚೆಕ್ ಮಾಡ್ಕೋಬಹುದು. ಇನ್ನು ನಾವು ಪಾಸ್ವರ್ಡ್ ಏನಾದರೂ ಮರ್ತಿದ್ದೀವಿ ಅಂತಂದರೆ ಅವಕ್ಕೂ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ನಾನಿಲ್ಲಿ ಆಲ್ರೆಡಿ ಏನು ಮಾಡಿದ್ದೀನಿ, ಎಲ್ಲವನ್ನು ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ಕೋಬಹುದು. ಎನ್ರೋಲ್ಮೆಂಟ್ ಐ ಡಿ ನಂಬರ್ನೂ ಕೂಡ ಬಂದಿರ್ತದೆ. ನಾವು ಯಾವ ಒಂದು ಜಿಮೇಲನ್ನು ಹಾಕಿದ್ದೀನಲ್ಲ ಆ ಒಂದು ಜಿಮೇಲ್ ಐ ಡಿನೂ ಕೂಡ ಬಂದಿರ್ತದೆ. ಇನ್ನು ಈ ಒಂದು ಅಪ್ಲಿಕೇಶನ್ ಅಥವಾ ಈ ಒಂದು ರಿಜಿಸ್ಟ್ರೇಷನ್ ಮಾಡುವಾಗ ನಮ್ಮ ಒಂದು ಯಾವ ಮೊಬೈಲ್ ನಂಬರನ್ನು ಹಾಕಿರ್ತೀವಲ್ಲ ಆ ಮೊಬೈಲ್ ನಂಬರ್ನೂ ಕೂಡ ಇರ್ತದೆ, ಮತ್ತು ನಮ್ಮ ಡೇಟ್ ಆಫ್ ಬರ್ತನೂ ಕೂಡ ಇರ್ತದೆ. ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ಏನಾಗಿರ್ತದೆ ಇರ್ತದೆ. ಈ ಥರನಾಗಿ ಓಪನ್ ಆಗಿತ್ತಂತಂದ್ರೆ ನಾವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿವಿ ಅಂತೇಳಿ ಅರ್ಥ. ಇವಾಗ ನಾವು ಈಗ ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ಕೆಳಗಡೆ ಈ ಥರನಾಗಿ ಪ್ರತಿಯೊಂದು ಹುದ್ದೆಗಳನ್ನು ಕೊಟ್ಟಿರ್ತಾರೆ. ನ್ಯಾಟ್ಸ್ ಒಳಗಡೆ ಕರೆದಂಥ ಪ್ರತಿಯೊಂದು ಅಪ್ರೆಂಟಿಸನ್ನು ಇಲ್ಲಿ ಏನಾಗಿರ್ತದೆ ಪ್ರಿಂಟೆಡ್ ಇರ್ತದೆ. ನೀವು ಏನು ಮಾಡುವಂಗಿಲ್ಲ, ಇಲ್ಲಿ ನಾವು ಯಾವುದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕು ಅನ್ಕೊಂಡಿದ್ವಿ ಅದನ್ನು ಮೊದಲು ನಾವು ಏನು ಮಾಡಬೇಕು, ಸರ್ಚ್ ಮಾಡಬೇಕಾಗ್ತದೆ. ಇಲ್ಲಿ 3 ಪೇಜ್ಗಳನ್ನು ನೋಡ್ತೀವಿ. ಈಗಾಗಲೇ ಕರೆದಂಥ ಎಷ್ಟು ಹುದ್ದೆಗಳಿದ್ದಾವೆ ಮತ್ತು ಯಾವ ಒಂದು ಲಾಸ್ಟ್ ಡೇಟಿಗೆ ಇದೆ, ಯಾವ ಡೇಟಿನಿಂದ ಆರಂಭವಾಯಿತು ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ನಾವು ನೋಡ್ಕೊಳ್ತಾ ಹೋಗ್ಬೋದು. ಈಗ ನಾವು ಬ್ಯಾಂಕ್ ಆಫ್ ಬರೋಡಾವನ್ನು ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀವಿ. ಈ ಒಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ರೆಂಟಿಸ್ ಅಪ್ಲಿಕೇಶನ್ ಹಾಕಾಕತ್ತೀವಿ ಅಂತಂದರೆ ಆ ಒಂದು ಡೀಟೇಲ್ಸನ್ನು ನಾವು ನೋಡ್ಕೋಬೇಕಾಗ್ತದೆ. ಯಾವ ಒಂದು ಡೀಟೇಲ್ಸ್ ನೋಡ್ಕೋಬೇಕಂದ್ರೆ ನಾವು ಯಾವ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀವಲ್ಲ ಆ ಒಂದು ಅಪ್ಲಿಕೇಶನ್ದ ಡೀಟೇಲ್ಸನ್ನು ನೋಡ್ಕೋಬೇಕಾಗ್ತದೆ ಮೊದಲಿಗೆ. ಹಾಗಾಗಿ ಇಲ್ಲಿ ವ್ಯೂ ಅಂತಿದೆ ನೋಡಿ, ಆ ವ್ಯೂ ಮೇಲೆ ನೀವು ಮಾಡ್ಕೋಬೇಕು, ಕ್ಲಿಕ್ಕನ್ನು ಮಾಡ್ಕೋಬೇಕು. ಅದನ್ನು ಬಿಟ್ಟು ನಾವು ಬ್ಯಾಂಕ್ ಆಫ್ ಬರೋಡಾ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀವಿ, ನಾವು ಡೈರೆಕ್ಟ್ ಅಪ್ಲೈ ಅಂತೇಳಿ ಹೊಡೆದ್ಬಿಡೋಣ ನಡೆಯ ಕಡೆ ಅಂತೇಳಿ ನೀವು ಅಪ್ಲೈನ ಹೊಡೆಯಕ್ಕೆ ಹೋಗಬೇಡಿ. ಮೊದಲಿಗೆ ನಾವು ಪ್ರತಿಯೊಂದನ್ನು ನೋಡ್ಕೋಬೇಕು, ಆಮೇಲೆ ಅಪ್ಲಿಕೇಶನನ್ನು ಹಾಕಬೇಕು. ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಹೊಡೆದಿಯಪ್ಪ ಅಂತಂದ್ರೆ ಪ್ರತಿಯೊಂದು ಡೀಟೇಲ್ಸ್ ತೋರಿಸುತ್ತೆ. ಅಲ್ಲಿ ನಿಮ್ಗೆ ಏನೇನು ಡೀಟೇಲ್ಸ್ ಬೇಕಾಗಿತ್ತಲ್ಲ ಆ ಡೀಟೇಲ್ಸನ್ನು ನೋಡಿಕೊಂಡು ನೀವು ಇಲ್ಲಿ ಡೈರೆಕ್ಟ್ ಅಪ್ಲೈ ಅಂತೇಳಿ ಹೊಡೆದ್ರೆ ಮುಗಿದೋಯ್ತು, ಅದು ಅಪ್ಲೈಡ್ ಅಂತೇಳಿ ಬರ್ತದೆ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇರ್ಬೋದು, ಸರ್ ಈಗೇನು ಸರ್ ಇದು ಡೈರೆಕ್ಟಾಗಿ ಈ ಥರನಾಗಿ ಅಪ್ಲೈ ಅಂತೇಳಿ ಹೊಡೆದ್ಬಿಟ್ರೆ ಮುಗಿದೋಯ್ತಾ ಸರ್, ನಾವು ಏನೂ ಫಿಲ್ಲ ಮಾಡಿಲ್ಲ ಸರ್, ನನ್ನ ಹೆಸರನ್ನು ಕೂಡ ಹಾಕಿಲ್ಲ, ನಮ್ಮ ತಂದೆ ಹೆಸರನ್ನು ಕೂಡ ಹಾಕಿಲ್ಲ, ನಾನು ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್ದು ಕೂಡ ನಾನು ಹಾಕಿಲ್ಲ, ಹೆಂಗೆ ಸರ್ ಇದು ಹೆಂಗೆ ಅಪ್ಲೈ ಅಂತ ಹೋಗ್ತದ ಸರ್, ಹೆಂಗೆ ಕನ್ಫರ್ಮ್ ಆಗುತ್ತೆ ಅಂತಂದರೆ ನಾವು ರಿಜಿಸ್ಟರ್ ಮಾಡುವಾಗ ಪ್ರತಿಯೊಂದು ಡೀಟೇಲ್ಸನ್ನು ಅಲ್ಲಿ ಹಾಕಿರ್ತೀವಿ. ನಾವು ರಿಜಿಸ್ಟರ್ ಮಾಡುವಾಗ ಪ್ರತಿಯೊಂದು ಡೀಟೇಲ್ಸನ್ನು ನಾವು ಅಲ್ಲಿ ಹಾಕಿರ್ತೀವಿ. ಒಂದು ವೇಳೆ ನಿಂದೇನಾದರೂ
ಡಿಗ್ರಿ ಕ್ವಾಲಿಫಿಕೇಷನ್ ಹಾಕಿರಲಿಲ್ಲ ಅಂತಂದರೆ ಇಲ್ಲಿ ಅಪ್ಲೈ ತೊಗೊಳಂಗಿಲ್ಲ. ಯಾವ ಒಂದು ಎಜುಕೇಷನ್ ಮುಗಿದಿರ್ತದ, ಆ ಯಾವ ಒಂದು ಎಜುಕೇಷನ್ ಅದು ಕೇಳಿರ್ತದ, ಅದನ್ನು ನಾವು ಅಲ್ಲಿ ಹಾಕಿದ್ದೀವಿ ಅಂತಂದ್ರೆ ಇಲ್ಲಿ ಮಾತ್ರ ಇದು ತಗೋತದ. ನೀವೇನಾದರೂ SSLC ಮುಗಿಸಿದ್ರಿ, PUC ಮುಗಿಸಿದ್ರಿ, ಡಿಗ್ರಿ ಮುಗಿಸಿದ್ರಿ, ITI ಮುಗಿಸಿದ್ರಿ ಅಂತಂದ್ರೆ ಪ್ರತಿಯೊಂದನ್ನು ಅಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲಿ ಅಂತಂದರೆ ನಾವು ರಿಜಿಸ್ಟರ್ ಮಾಡುವಾಗ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಏನು ಕೇಳ್ತದಲ್ಲ ಅಲ್ಲಿ ನಿಮ್ಮ ಪ್ರತಿಯೊಂದು ಏನೇನನ್ನು ಮುಗಿಸಿರ್ತೀರಲ್ಲ ಎಲ್ಲವನ್ನು ಹಾಕಿಬಿಡಿ. ಯಾಕಂತಂದ್ರೆ ನಾವು ಒಮ್ಮೆ ಹಾಕಿದೀವಪ್ಪ ಅಂತಂದ್ರೆ ಯಾವುದೇ ಒಂದು ಹುದ್ದೆ ಕರೆದಿದ್ರಪ್ಪ ಅಂದರೆ ಈ ಒಂದು ಅಪ್ರೆಂಟಿಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಹುದ್ದೆಯನ್ನು ಕರೆದಿದ್ರು ಅಂತಂದರೆ ನಾವು ಡೈರೆಕ್ಟಾಗಿ ಅಪ್ಲೈ ಅಂತೇಳಿ ಹೊಡಿಬೋದು. ಒಂದು ವೇಳೆ ನಾವು ಕೇವಲ ಡಿಗ್ರಿದು ಅಷ್ಟೇ ಹಾಕಿದ್ದೀವಿ ಅಂತಂದ್ರೆ ಇಲ್ಲಿ ಕೇವಲ ಬ್ಯಾಂಕ್ ಆಫ್ ಬರೋಡ ಡಿಗ್ರಿ ಮೇಲೆ ಕರೆದಾರಲ್ಲ ಅದಕ್ಕೆ ಒಂದಕ್ಕೆ ಅಪ್ಲೈ ಆಗುತ್ತೆ. ಒಂದು ವೇಳೆ ಇಲ್ಲಿ ಕೆಳಗಡೆ ಯಾವುದೇ ಒಂದು ಬೇರೆ ಹುದ್ದೆ ITI ಮೇಲೆ ಕರೆದಿದ್ರು ಅಂದ್ರೆ ನೀವು ಅಲ್ಲಿ ಅಪ್ಲೈ ಅಂತ ಹೊಡೆದ್ರೆ ನೀವು ಅಲ್ಲಿ ಎಲಿಜಿಬಲ್ ಅಂತೇಳಿ ತೋರಿಸಲ್ಲ. ಹಾಗಾಗಿ ನೀವು ಯಾವ ಕ್ವಾಲಿಫಿಕೇಷನ್ ಮುಗಿಸಿರ್ತೀರಲ್ಲ ಆ ಒಂದು ಪ್ರತಿಯೊಂದು ಕ್ವಾಲಿಫಿಕೇಷನ್ ನೀವು ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಒಳಗಡೆ ಹಾಕಿ ಫಿಲ್ ಮಾಡಿ ಇಟ್ಕೊಳ್ಳಿ. ಇದು ಮೊದಲನೇ ಪೇಜಲ್ಲಿ ಇಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ. ಇನ್ನು ಎರಡನೇ ಪೇಜಲ್ಲಿ ಸುಮಾರು ಹುದ್ದೆಗಳನ್ನು ಕೂಡ ಕರೆದಿದ್ದಾರೆ. ನಿಮಗೆ ಯಾವುದು ಇಂಟ್ರೆಸ್ಟ್ ಇರ್ತದಲ್ಲ ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೋಬೋದು. ನಾನು ಹೇಳಿದ್ದೀನಲ್ಲ ಆಲ್ರೆಡಿ ವ್ಯೂ ಮೇಲೆ ಹೊಡೆದ್ರಪ್ಪ ಅಂದ್ರೆ ಪ್ರತಿಯೊಂದು ಡೀಟೇಲ್ಸ್ ತೋರಿಸುತ್ತೆ. ಆ ಒಂದು ಡೀಟೇಲ್ಸನ್ನು ನೋಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತದೆ. ಈ ಒಂದು ಅಪ್ರೆಂಟಿಸ್ಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನೀವು ಕಮೆಂಟ್ ಮುಖಾಂತರ ನಮಗೆ ಕೇಳ್ಬೋದು, ಸರ್ ಈ ಥರನಾಗಿ ನಮಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಇನ್ನು ವ್ಯಾಟ್ಸಪ್ಪಲ್ಲಿನೂ ಕೂಡ ನೀವು ಕೇಳ್ಬೋದು. ನಾನು ಡಿಸ್ಕ್ರಿಪ್ಷನ್ನಲ್ಲಿ ವ್ಯಾಟ್ಸಪ್ ಲಿಂಕು ಮತ್ತು ಟೆಲಿಗ್ರಾಮ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿನೂ ಕೂಡ ನೀವು ನಮ್ಮನ್ನು ಕೇಳ್ಬೋದು. ಕೇವಲ ಅಪ್ರೆಂಟಿಸ್ಗೆ ಸಂಬಂಧಪಟ್ಟಂತೆ ಅಲ್ಲ, ಯಾವುದೇ ಮಾಹಿತಿ ಆಗಲಿ ನಮಗೆ ನೀವು ಕೇಳ್ಬೋದು. ನಾವು ನಿಮಗೆ ತಿಳಿಸುವ ಒಂದು ಪ್ರಯತ್ನನೂ ಕೂಡ ಮಾಡ್ತೇವೆ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.